ದಾವಣಗೆರೆಯಲ್ಲಿ ನಾವು ಬಿಜೆಪಿಯನ್ನ ಸೋಲ್ಸೋದಿಕ್ ಹೋಗಿದ್ವಿ. ಆದ್ರೆ ಒಬ್ಬರಿಂದ ಅಪಪ್ರಚಾರ ನಡೀತು. ನಮ್ಮಲ್ಲಿನ ಕೆಲವರು ಡಬ್ಬಲ್ಗೆ ಮಾಡಿ ನಮ್ಮ ಅಭ್ಯರ್ಥಿಯನ್ನೇ ಸೋಲ್ಸೋದಿಕ್ಕೆ ಯತ್ನಿಸಿದ್ರು. ಹೀಗಂತ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್. ಕಾಂಗ್ರೆಸ್ನಲ್ಲಿ ಸಂಘಟನಾ ಶಿಸ್ತು ಅನ್ನೋದಿಲ್ಲ. ಒಂದು ಪಕ್ಷ ಆಗಿ ಸಂಘಟನೆಯಾಗಿ ಅದರ ನಾಯಕರು ಕೆಲಸ ಮಾಡಲ್ಲ ಅಂತ ಹೇಳೋರು ಈ ಒಂದು ಪ್ರಕರಣವನ್ನ ಗಮನಿಸಲೇಬೇಕು. ಕಾಂಗ್ರೆಸ್ನಲ್ಲಿ ತುಂಬಾ ಶಿಸ್ತಿದೆ. ಅದರಲ್ಲಿ ಸಂಘಟನಾ ಶಿಸ್ತು, ನೀತಿ, ನಿಯಮ, ಕಾನೂನು ಎಲ್ಲಾನು ಇದೆ. ಅದು ತಕ್ಷಣ ಜಾರಿ ಕೂಡ ಬರುತ್ತೆ. ಆದ್ರೆ ಒಂದೇ ಒಂದು ಕಂಡೀಷನ್ ಇದೆ. ಅದೇನು ಅಂತ ಅಂದ್ರೆ ವಿಷಯ ಮುಸ್ಲಿಮರು ಅಥವಾ ಇತರ ದಮನಿತ ಸಮುದಾಯಗಳ ನಾಯಕರಿಗೆ ಸಂಬಂಧಪಟ್ಟಿದ್ದಾಗಿರ್ಬೇಕದು. ಕಾಂಗ್ರೆಸ್ನಲ್ಲಿ ಒಬ್ಬ ಮುಸ್ಲಿಂ ನಾಯಕ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ ಕೂಡ್ಲೇನೆ ವರಿಷ್ಠರಿಗೆ ಶಿಸ್ತು ಕ್ರಮ ನೆನಪಾಗ್ಬಿಡುತ್ತೆ. ಕೂಡ್ಲೆ ಶಿಸ್ತು ಕ್ರಮ ಆಗುತ್ತೆ. ಈಗ ಅಬ್ದುಲ್ ಜಬ್ಬಾರ್ ವಿಷಯದಲ್ಲೂ ಕೂಡ ಅದೇ ಆಗಿದೆ. ಅವರಿಗೆ ರಾಜೀನಾಮೆಯನ್ನ ಕೊಡಿ, ಇಲ್ಲ ಅಂತಂದ್ರೆ ನಿಮ್ಮನ್ನ ನಾವೇ ಕೆಳಗಿಳಿಸ್ತೀವಿ ಅನ್ನುವಂತ ಒಂದು ಸಂದೇಶ ರವಾನೆಯಾಗಿತ್ತು. ಹಾಗಾಗಿ ಅವರೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೊಟ್ಟ ಕೂಡ್ಲೆ ಆ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ. ಅಂದ್ರೆ ರಾಜೀನಾಮೆ ಬರ್ಲಿ ಅಂತಾನೆ ಕಾಯ್ತಾ ಇತ್ತು ಹೈಕಮಾಂಡ್. ಆ ರೀತಿ ದಾವಣಗೆರೆಯ ಧಣಿ ಮಲ್ಲಿಕಾರ್ಜುನ್ ಅವರು 45 ವರ್ಷಗಳ ಕಾಲ ಪಕ್ಷದಲ್ಲಿ ದುಡಿದಿರುವಂತಹ ಜಬ್ಬಾರ್ ಅವರಿಗೆ ಪಕ್ಷದ ಋಣದ ಬಗ್ಗೆ ಪಾಠ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವ್ರ ತಂದೆ ಶಾಸಕರಾಗಿದ್ರು, ಮಲ್ಲಿಕಾರ್ಜುನ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಪತ್ನಿ ಸಂಸದೆ ಆಗಿದ್ದಾರೆ. ಈಗ ಅವ್ರ ಮಗನಿಗೆ MLA ಟಿಕೆಟ್ ಕೊಟ್ಟು ಇಡೀ ಸರ್ಕಾರ ಅವ್ರಿಗಾಗಿ ಪ್ರಚಾರ ಮಾಡಿದೆ. ಅಂತಹ ಮಲ್ಲಿಕಾರ್ಜುನ್ ಅವರು ಅಬ್ದುಲ್ ಜಬ್ಬಾರ್ ಅವರು ಬಂದು ನಮ್ಮ ಪರವಾಗಿ ಪ್ರಚಾರ ಮಾಡೋದು ಅವ್ರ ಡ್ಯೂಟಿ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ. ಹಾಗಾದ್ರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಇದೇ ಮಲ್ಲಿಕಾರ್ಜುನ್ ಅವ್ರ ತಂದೆ, ಕಾಂಗ್ರೆಸ್ ಶಾಸಕ, ಕಾಂಗ್ರೆಸ್ ಸಚಿವನ ತಂದೆ ಶಾಮನೂರು ಶಿವಶಂಕರಪ್ಪ ಅವರು ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಸಿ ಅಂತ ನೇರವಾಗಿನೇ ಕರೆ ಕೊಟ್ಟಿದ್ರಲ್ಲ, ಅದು ಪಕ್ಷದ ಶಿಸ್ತ? ಅದು ಪಕ್ಷದ ಋಣ ತೀರಿಸುವಂತ ವಿಧಾನನ? ಪಕ್ಷದಿಂದ ಒಂದೇ ಮನೆಯಲ್ಲಿ ಇಬ್ಬಿಬ್ರು MLAಗಳು, ಮಿನಿಸ್ಟರು, MP ಎಲ್ಲಾನು ಆಗಿ ಕೊನೆಗೆ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಸಿ ಅಂತ ಹೇಳೋದು ಪಕ್ಷಕ್ಕೆ ಮಾಡುವಂತ ಉಪಕಾರನ ಅದು? ಮಲ್ಲಿಕಾರ್ಜುನ್ ಅವರು ಈ ಬಗ್ಗೆ ಏನ್ ಹೇಳ್ತಾರೆ? ಅವ್ರದೇ ವಾದದ ಪ್ರಕಾರ ನಾವಿದನ್ನ ನೋಡಿದ್ರೆ ಶಾಮನೂರ್ ಕುಟುಂಬ ಕಾಂಗ್ರೆಸ್ನ ಋಣವನ್ನ ತೀರಿಸಿದೆಯಾ? ಪಕ್ಷ ಹೇಳಿದ ಹಾಗೆ ಚಾಚು ತಪ್ಪದೇನೆ 4 ದಶಕಗಳ ಕಾಲ ರಾಜಕಾರಣ ಮಾಡ್ತಾ ಬಂದಂತಹ ಜಬ್ಬಾರ್ಗೆ ಈಗ ಮಲ್ಲಿಕಾರ್ಜುನ್ ಅವರು ಋಣದ ಬಗ್ಗೆ ಹೇಳುವಂತ ಅಗತ್ಯ ಇದೆಯಾ? ರಿಜ್ವಾನ್ ಅರ್ಷದ್ ಅವ್ರ ಮಾತನ್ನ ಕೇಳಿದ್ರೆ ಬಿಜೆಪಿಯನ್ನ ಸೋಲಿಸುವಂತ ಸಂಪೂರ್ಣ ಜವಾಬ್ದಾರಿಯನ್ನ ಸುರ್ಜೇವಾಲಾ ಹಾಗೂ ತಂಡ ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ಮೇಲೆ ಹಾಕಿತ್ತು ಅಂತ ಕಾಣ್ತಾ ಇದೆ. ಬಿಜೆಪಿಯನ್ನ ಸೋಲಿಸೋದು ಸುರ್ಜೇವಾಲಾ, ಸಿದ್ದರಾಮಯ್ಯ, DK ಶಿವಕುಮಾರ್, ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ, MB ಪಾಟೀಲ್ ಅವ್ರ ಹೊಣೆನೂ ಅಲ್ವಾ? ಹಾಗಾದ್ರೆ ಯಾಕೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡ್ರೇನೆ ಬಿಜೆಪಿಯನ್ನು ಸೋಲಿಸುವಂತ ಭಾರ ಹೊರಬೇಕು? ಅದನ್ನ ಯಾಕೆ ಕಾಂಗ್ರೆಸ್ನ ಇತರ ಬಲಾಢ್ಯ ಸಮುದಾಯಗಳ ಮುಖಂಡರು ಹೊರೋದಿಲ್ಲ? ಕಾಂಗ್ರೆಸ್ ಮೊದಲು ಮುಸ್ಲಿಮರ ಸಂಪೂರ್ಣ ಬೆಂಬಲವನ್ನ ಬಾಚಿಕೊಳ್ತು, ಬಹುಮತವನ್ನ ಪಡಿತು, ಸರ್ಕಾರವನ್ನ ರಚನೆ ಮಾಡ್ತು. ಆಮೇಲೆ ಆ ಸರ್ಕಾರದಲ್ಲಿ ಮುಸ್ಲಿಮರಿಗೆ ದುರ್ಬಲ ಖಾತೆಗಳ 2 ಸಚಿವ ಸ್ಥಾನಗಳನ್ನ ಕೊಟ್ಟು ಮುಸ್ಲಿಮರನ್ನ ಮೂರ್ಖರನ್ನಾಗಿಸೋದಿಕ್ಕೆ ನಾವು ನಿಮಗೆ ಸ್ಪೀಕರ್ ಸ್ಥಾನವನ್ನೇ ಕೊಟ್ಟಿದ್ದೀವಿ ಅಂತ ಹೇಳ್ತು. ಆಮೇಲೆ ಈ ಸರ್ಕಾರ ಪ್ರತಿಯೊಂದು ರಾಜಕೀಯ ಹಾಗೂ ಅಧಿಕಾರಶಾಹಿ ನೇಮಕಾತಿಯಲ್ಲಿ ಮುಸ್ಲಿಮರನ್ನ ಕಡೆಗಣಿಸ್ತು. ಅಧಿಕಾರಕ್ಕೆ ಬಂದು 3 ವರ್ಷ ಆದ್ರೂ ಕೂಡ ಚುನಾವಣೆ ಹೊತ್ತಿನಲ್ಲಿ ಮುಸ್ಲಿಮರಿಗೆ ಕೊಟ್ಟಿದಂತ ಯಾವ ಪ್ರಮುಖ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಈಗ ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ನ್ಯಾಯವಾಗಿ ಸಿಗಲೇಬೇಕಾಗಿದ್ದಂತ ಟಿಕೆಟ್ ಅನ್ನು ಕೂಡ ನಿರಾಕರಿಸಿತು. ಅಷ್ಟೇ ಅಲ್ಲ, ಟಿಕೆಟ್ ಕೇಳಿದೆ ಮಹಾ ಅಪರಾಧ ಅನ್ನೋ ಹಾಗೆ ದಿಲ್ಲಿ ಧಣಿ ಸುರ್ಜೇವಾಲಾ ನಡ್ಕೊಂಡಿದ್ದಾರೆ. ಟಿಕೆಟ್ ಕೇಳಿದ ಕ್ಯಾಬಿನೆಟ್ ಸಚಿವರನ್ನೇ ದಾವಣಗೆರೆ ಧಣಿ ಮಲ್ಲಿಕಾರ್ಜುನ್ ಅತ್ಯಂತ ಕೆಟ್ಟದಾಗಿ ಬೈದ್ರು. ಇಷ್ಟೆಲ್ಲ ಅವಮಾನ ಮಾಡಿದ ಮೇಲೆ ಯಾರು ಕೂಡ ಅವರಲ್ಲಿ ಕ್ಷಮೆಯನ್ನ ಕೇಳಲಿಲ್ಲ. ಬದಲಿಗೆ ಮುಸ್ಲಿಂ ಮುಖಂಡರ ಮೇಲೇನೆ ಒತ್ತಡ ಹಾಕಿ ಪ್ರಚಾರಕ್ಕೆ ಹೋಗಿ ಅಂತ ಕಳಿಸಲಾಯ್ತು. ಇದೆಲ್ಲಾನು ಸಾಕಾಗಿಲ್ಲ ಅನ್ನೋ ಹಾಗೆ ಈಗ ಮುಸ್ಲಿಂ ಮುಖಂಡರ ವಿರುದ್ಧನೇ ಕಾಂಗ್ರೆಸ್ ಎತ್ಕಟ್ತಾ ಇದೆ. ಅವರವರೇ ಪರಸ್ಪರ ಆರೋಪ ಮಾಡ್ಕೊಳ್ಳುವ ಹಾಗೆ ಈಗ ಕಾಂಗ್ರೆಸ್ ಮಾಡಿಟ್ಟಿದೆ. ಇದೆಲ್ಲವನ್ನ ಈ ರಾಜ್ಯದ ಮುಸ್ಲಿಮರು ನೋಡ್ತಾ ಇದ್ದಾರೆ. ನಾವು 80-90% ಓಟ್ ಹಾಕಿ ಅಧಿಕಾರ ಕೊಟ್ಟಂತ ಕಾಂಗ್ರೆಸ್ ನಮ್ಮ ಜೊತೆಗೆ ಹೇಗೆ ವರ್ತಿಸ್ತಾ ಇದೆ ಅನ್ನೋದನ್ನ ಮುಸ್ಲಿಮರು ಗಮನಿಸ್ತಾ ಇದ್ದಾರೆ. ನಮಗ್ ಬೇರೆ ದಾರಿ ಇಲ್ಲ ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಅದಕ್ಕೆ ನಾವು ಕೂಡ ಬೇರೆ ದಾರಿಯನ್ನ ನೋಡ್ಕೋಬೇಕು ಅಂತ ಅವರೊಳಗೆ ಈಗ ಗಂಭೀರ ಚರ್ಚೆಗಳು ಶುರುವಾಗಿದೆ. ನಾವು ಬಿಟ್ರೆ ಅವ್ರಿಗೆ ಬೇರೆ ಯಾರಿದ್ದಾರೆ ಅನ್ನುವಂತ ಕಾಂಗ್ರೆಸ್ ಧೋರಣೆಗೆ ಮದ್ದರಿಲೇಬೇಕು ಅಂತ ಮುಸ್ಲಿಮರು ಈಗ ನಿರ್ಧಾರ ಮಾಡ್ತಾ ಇದ್ದಾರೆ. ಇನ್ನು ಈ ಅವಮಾನ, ಅವಗಣನೆ ಸಾಕು. ಇನ್ನು ನಾವು ಸ್ವಾಭಿಮಾನಿಗಳಾಗಿ ರಾಜಕಾರಣವನ್ನ ಮಾಡಬೇಕು ಅಂತ ಈ ರಾಜ್ಯದ ಮುಸ್ಲಿಮರು ಡಿಸೈಡ್ ಮಾಡಿದ್ದಾರೆ. ಯಾರನ್ನು ಸೋಲಿಸುವಂತ ಒಂದು ಹೊಣೆಗಾರಿಕೆ ನಮ್ಮ ಒಂದೇ ಸಮುದಾಯದ ಅಲ್ಲ. ಬೇಕಿದ್ರೆ ಕಾಂಗ್ರೆಸ್ನ ಎಲ್ಲಾ ಸಮುದಾಯಗಳ ನಾಯಕರು ಅದಕ್ಕಾಗಿ ಶ್ರಮಿಸ್ಲಿ. ನಮ್ಮನ್ನ ಬಲಿಪಶು ಮಾಡೋದು ಬೇಡ ಅಂತ ಮುಸ್ಲಿಂ ಸಮುದಾಯ ಈಗ ಮನಸ್ಸು ಗಟ್ಟಿ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ಗೆ ಈವರೆಗೆ ಸಿಕ್ಕಿರುವಂತ ಮುಸ್ಲಿಂ ಸಮುದಾಯದ ಬೆಂಬಲ ಇನ್ನು ಮುಂದಿನ ದಿನಗಳಲ್ಲಿ ಅಷ್ಟೇ ಸುಲಭವಾಗಿ ಸಿಗೋದಿಕ್ ಸಾಧ್ಯ ಇಲ್ಲ, ಇದಂತೂ ಖಚಿತ. ಕಾಂಗ್ರೆಸ್ ಜೊತೆಗೆ ಮುಸ್ಲಿಮರು ಈ ಕೊಡುಕೊಳ್ಳುವಿಕೆಯ ಒಪ್ಪಂದ ಇಲ್ಲದೆ ಇನ್ನು ಫ್ರೀ ಸಪೋರ್ಟ್ ಅಂತೂ ಮಾಡಲ್ಲ. ಅಷ್ಟನ್ನ ಅವ್ರು ಈ ಬಾರಿ ದಾವಣಗೆರೆ ಉಪಚುನಾವಣೆಯಲ್ಲಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ನಮಗೆ ಗೌರವ ಕೊಡಬೇಕು,
ಏನೇ ಇದ್ರು ಅದೆಲ್ಲ ಆಮೇಲೆ ಇನ್ಮೇಲೆ. ಇದು ಈಗ ಮುಸ್ಲಿಮರು ಗಟ್ಟಿ ನಿರ್ಧಾರ ಆದಾಗಿದೆ. ಇದನ್ನೇ ರಾಜ್ಯಾದ್ಯಂತ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರ ಬೆಂಬಲ ಸಾರಾಸಗಟಾಗಿ ಸುಲಭವಾಗಿ ಪಡೆಯೋದು ತೀವ್ರ ಕಷ್ಟ ಆಗಲಿದೆ. ವೀಕ್ಷಕರ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.